ಸಿಕ್ಕಿದ್ರೆ ಏನಾದರೂ ಕೋರಿಕೆ ಇದೆಯಾ ಅವ್ರ ಹತ್ರ ಹೇಳ್ಕೊಳೋವಂಥದ್ದು? ಕೋರಿಕೆ ಏನಿಲ್ಲ ಮೇಡಮ್, ಒಂದೇ ಒಂದು ಕಾಲು ಮುಟ್ಟು ನಮಸ್ಕಾರ ಮಾಡಿಬಿಡ್ತೇನೆ ಅಷ್ಟೇ ಮೇಡಮ್, ಅಷ್ಟೇ, ಬೇರೆ ಏನಿಲ್ಲ ಮೇಡಮ್. ಕೋರಿಕೆ ಗೀರಿಕೆ ಅಂತ ಏನಿಲ್ಲ ಮೇಡಮ್. ಅವ್ರು ಒಂದು ಕಂಟೆಂಟ್ ಹೇಳಿದರೆ ಅವ್ನು ಕಾಲು ಇಲ್ದಲೇ 4-5 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ನೀವು ಆ ಥರ ನೋಡ್ಬಿಟ್ಟು ದುಡಿದ್ಬಿಟ್ಟು ಕೆಲಸ ಮಾಡಿ, ಕೆಲಸ ಕೊಡಿ ಅಂತ ಹೇಳಿದರೆ ಅಷ್ಟೇ ಮೇಡಮ್. ಅದೇ ಒಂದು ಖುಷಿ ನಮಗೆ ವಿಷಯ. ನಮ್ಮಂಥವ್ರನ್ನ ಹೇಳಿದ್ದಾರೆ ಅಂದಾಗ ಅದು ಹೆಮ್ಮೆ ವಿಷಯ. ನಂದು ಅಷ್ಟೇ ಉದ್ದೇಶ ಮೇಡಮ್. ನಮಸ್ಕಾರ ಮಾಡಿಬಿಟ್ಟು ಸರ್ ಅವ್ರ ಜೊತೆ ಒಂದು ಸಣ್ಣದೊಂದು ಫೋಟೋ ತೆಗೆಸ್ಕೊಂಡು ನಮ್ಮ ಅಂಗಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೇನೆ ಮೇಡಮ್, ಅಷ್ಟೇ ನನ್ನ ಆಸೆ. ಮುಂದಿನ ಜೀವನದ ಪ್ಲಾನ್ಸ್ ಏನು? ಪ್ಲ್ಯಾನ್ ಏನಿಲ್ಲ ಮೇಡಮ್. ನಾವು ಅಂದ್ಕೊಂಡಂಗೆ ದೇವರಾಣಿಗೂ ಏನೂ ನಡೀತಾ ಇಲ್ಲ ಜೀವನದಲ್ಲಿ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಏನು ನಡೆಯೋದೂ ಇಲ್ಲ. ನಾನು ಹಿಂಗಾಗಬೇಕು ಹಂಗಾಗಬೇಕು ಅಂತ ನಾನು ಅಂದ್ಕೊಂಡಿರ್ತೀನಿ, ಅದೇನು ಆಗೋದೂ ಇಲ್ಲ. ಯಾರಿಗೆ ಅಂತಲ್ಲ ಮೇಡಮ್, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಗೋಲ್ ಇಟ್ಕೊಂಡು ಮಾಡಿದ್ರು ಅದೇನು ಸಕ್ಸಸ್. ನಾವು ಅಂದ್ಕೊಂಡ್ರೆ ಗುರಿ ಆಗ್ತಾಯಿಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಮೇಡಮ್, ಅದೇನು ಆಗ್ಬೇಕು ಆಗ್ತಾನೆ ಇರ್ತದೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ವೀರೇಶ್ ಅವರ ಮಾತು. ಅಂತ ಹೇಳಿದ್ರೆ ಅವರು ಜೀವನದಲ್ಲಿ ಅವರು ಅಂಗವಿಕಲತೆ ಅನ್ನುವಂಥದ್ದು ಅವರಿಗೆ ಯಾವತ್ತೂ ಅನಿಸಿಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ಜೊತೆಗೆ ದರ್ಶನ್ ಸರ್ ಏನಾದರೂ ನನಗೆ ಸಿಕ್ಕಿದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತೀನಿ ಅಷ್ಟೇ. ನನ್ನ ಅವರ ಒಂದು ಬೇಡಿಕೆ ಏನಿಲ್ಲ, ಕೋರಿಕೆನೂ ಇಲ್ಲ. ಒಂದು ಸೆಲ್ಫಿ ತಗೋತೀನಿ, ನಮಸ್ಕಾರ ಮಾಡ್ತೀನಿ, ಅವರು ನನ್ನ ಭಾಗದ ದೇವರಾಗಿದ್ದಾರೆ ಈಗ ಅನ್ನುವಂಥದ್ದು ಅವರು ಸ್ಪಷ್ಟನೆಯನ್ನು ಕೊಡ್ತಿರೋದು. ಜೊತೆಗೆ ಒಂದು ವೈರಲ್ ವಿಡಿಯೋಯಿಂದ ನನ್ನ ಜೀವನನೇ ಚೇಂಜ್ ಆಯಿತು ಅನ್ನುವಂಥದ್ದು ಅವ್ರು ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಅವರು ಶಾಪ್ ಹತ್ರ ಬರುವಂಥ ಕೆಲವೊಂದಷ್ಟು ಕಸ್ಟಮರ್ಸ್ ಸಹ ಅವ್ರ ಜೊತೆ ಸೆಲ್ಫಿ ತೊಗೊಳೋದಿರ್ಬೋದು, ಮತ್ತು ಅವ್ರಿಗೆ ವ್ಯಾಪಾರ ಆಗ್ತಿರೋದಿರ್ಬೋದು, ಅವ್ರದ್ದು ಬಿಸ್ನೆಸ್ ಟೇಕ್ ಆಫ್ ಆಗಿದೆ ಅನ್ನುವಂಥ ಒಂದು ಮಾತುಗಳು ನಿಜಕ್ಕೂ ಕೇಳಿದವ್ರಿಗೆ ಖುಷಿ ಆಗುತ್ತೆ. ಒಂದು ಸಾಮಾನ್ಯ ವ್ಯಕ್ತಿ ಒಂದು ಸ್ಟಾರ್ ನಟರಿಗೆ ಗುರುತಿಸ್ತಾರೆ ಅಂತ ಹೇಳಿದ್ರೆ, ಅವ್ರು ಅಲ್ಲಿ ರೀಚ್ ಆಗಿದ್ದಾರೆ ಅಂತ ಹೇಳಿದ್ರೆ ಇವ್ರ ಕೆಲಸದ ಮೇಲೆ ಇರುವಂತಹ ಶ್ರದ್ಧೆ ಅಂತ ಹೇಳ್ತಾರೆ.